ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಯೂಟ್ಯೂಬರ್ ಚಾನಲ್. ಇವತ್ತು ನಾನು ಬೊಟಾನಿಕಲ್ ಗಾರ್ಡನಲ್ಲಿದ್ದೀನಿ. ಇಲ್ಲಿ ಬಂದುಬಿಟ್ಟು ಎಂಟ್ರಿ ಟಿಕೆಟ್ ಬಂದು ಪರ್ ಹೆಡ್ಗೆ 100 ರುಪೀಸ್ ಇರುತ್ತೆ, ಇಬ್ಬರಿಗೆ 200 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ಮೇಯ್ನಾಗಿ ಏನಂತಂದರೆ ಯಾವುದೆಲ್ಲ ಪ್ಲೇಸಸ್ಗಳನ್ನ ವಿಸಿಟ್ ಮಾಡ್ಬೋದು ಒಳಗಡೆ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಫಸ್ಟ್ ಥಿಂಗ್ ಏನಂತಂದರೆ ಇದು ಬಂದುಬಿಟ್ಟು ಓವರಾಲ್ ಆಗಿ ನಾನು ಕಂಪ್ಲೀಟ್ ಒಂದು ಗಾರ್ಡನ್ನ ನೋಡಬೇಕು ಅಂತಂದರೆ 1.5 ಗಂಟೆಯಿಂದ 3 ಅವರ್ವರೆಗೂ ಬೇಕಾಗುತ್ತೆ. ಸೊ ಇಲ್ಲಿ ಮೇನ್ ಅಟ್ರಾಕ್ಷನ್ ಪ್ಲೇಸಸ್ ಯಾವುದ್ಯಾವುದು, ಹೆಂಗೆ ಏನು ಪ್ರತಿಯೊಂದು ಕೂಡ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಗೈಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ನೂ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಾನು ನಿಮಗೆ ಈ ಒಂದು ಬೊಟಾನಿಕಲ್ ಗಾರ್ಡನಲ್ಲಿ ಯಾವುದೆಲ್ಲ ಪ್ಲೇಸಸ್ ಇದೆ ಏನು ಅಂತ ನಿಮಗೆ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಗೈಸ್. ಇಲ್ಲಿ ಮೇಯ್ನ್ ಏರಿಯಾಗಳು ಯಾವುದಾದ್ರು ಒಳಗಡೆ ಅಂತಂದರೆ ಲೋವರ್ ಗಾರ್ಡನ್ ಅಂತೇಳಿ, ಅಂದರೆ ಲೈಕ್ ಫ್ಲವರ್ಗಳು ತುಂಬ ಚೆನ್ನಾಗಿದೆ. ಅದೇ ರೀತಿ ನಿಮಗೆ ಇದು ಫೋಟೋಗೆ ಬಂದ್ಬಿಟ್ಟು ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆಯೇ ನ್ಯೂ ಗಾರ್ಡನ್ ಅಂತಲೂ ಕೂಡ ಇದೆ, ಅಂದರೆ ಇಂಟರ್ನ್ಯಾಷನಲ್ ಫ್ಲವರ್ಸ್ ಎಲ್ಲ ಯಾವುದಿದೆ ಅದೆಲ್ಲನೂ ಕೂಡ ಇದರಲ್ಲಿದೆ. ಇಟಾಲಿಯನ್ ಗಾರ್ಡನ್ ಇರ್ಬೋದು, ಅದೇ ರೀತಿ ನರ್ಸರಿಗಳಿರ್ಬೋದು. ಈ ಒಂದು ಬೊಟಾನಿಕಲ್ ಗಾರ್ಡನ್ನ ಮೇಯ್ನು ಒಂದು ಪ್ಲೇಸಸ್ ಅಂತ ಹೇಳ್ಬೋದು ಒಳಗಡೆ. ಸೊ ನೋಡ್ಬೋದು ಯಾವ ರೀತಿ ಇದೆ ಕಂಪ್ಲೀಟಾಗಿ. ಅದೇ ರೀತಿ ಇಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ಏನಂತಂದರೆ ಗ್ಲಾಸ್ ಹೌಸ್ ಇದೆ. ಅಲ್ಲಿ ಬಂದ್ಬಿಟ್ಟು ಏನಂತಂದರೆ ಯಾವುದೆಲ್ಲ ಒಂದು ತುಂಬ ಫೇಮಸ್ ಆಗಿರೋ ಅಂಥ ಫ್ಲವರ್ಸ್ ಇದ್ದಾವೆ ಅದನ್ನು ಆ ಒಂದು ಗ್ಲಾಸ್ ಹೌಸಲ್ಲಿ ತೋರಿಸ್ತಾರೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಫರ್ನ್ ಹೌಸ್ ಅಂತ. ಸೊ ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಏನೊಂದು ಸ್ಪೆಷಲ್ ಗಿಡಗಳೇನಿದ್ದಾವೆ ಅದೆಲ್ಲನೂ ಕೂಡ ಇದರೊಳಗಡೆ ಇರುತ್ತೆ. ಇದೇ ಒಂದು ಫರ್ನ್ ಹೌಸು ನೋಡ್ಬೋದು ನೀವು ಗೈಸ್. ಹಾಗೆಯೇ ಈ ಒಂದು ಬೊಟಾನಿಕಲ್ ಗಾರ್ಡನ್ನಲ್ಲಿ ಮೇಯ್ನ್ ಅಟ್ರಾಕ್ಷನ್ ಏನಂತಂದರೆ ಫಾಸಿಲ್ ಟ್ರೀ ಅಂತ ಇದೆ. ಇದು ಬಂದ್ಬಿಟ್ಟು ಸುಮಾರು ಒಂದು 2000 ವರ್ಷದ ಹಿಂದೆದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಈ ಫರ್ನ್ ಹೌಸಲ್ಲಿ 1000ಕ್ಕಿಂತ ಹೆಚ್ಚು ಟೈಪ್ಸ್ ಆಫ್ ಒಂದು ಸಸ್ಯಗಳು ಇದರೊಳಗಡೆ ಇದೆ ಅಂತ ಹೇಳ್ಬೋದು ಗೈಸ್. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಡಿಫ್ರೆಂಟ್ ಅಂದರೆ ಯಾವುದೂ ಒಂದೇ ಥರ ಇಲ್ಲ, ಎಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಗಿಡಗಳನ್ನ ಇಲ್ಲಿ ಇಟ್ಟಿದ್ದಾರೆ ಫರ್ನ್ ಹೌಸಲ್ಲಿ. ನೆಕ್ಸ್ಟ್ ಬಂದು ಗ್ಲಾಸ್ ಹೌಸ್ ಅಂತೇಳಿ. ಈ ಗ್ಲಾಸ್ ಹೌಸಲ್ಲೂ ಕೂಡ ಫ್ಲವರ್ಸ್ ಮೇಯ್ನಾಗಿ ಹೈಲೈಟ್ ಏನು ಅಂತಂದರೆ ಫ್ಲವರ್ಸ್ ಇರುತ್ತೆ. ನೋಡೋಣ ಒಳಗಡೆ ಹೋಗ್ತಾ ಹೇಗಿದೆ ಅಂತ. ನೋಡಿ ಇದೆ ಗ್ಲಾಸ್ ಹೌಸು. ಇಲ್ಲಿ ಮೇಯ್ನಾಗಿ ಫ್ಲವರ್ಸು ಒಂದು ಸ್ಪೆಷಲ್ಲಾಗಿ ಏನಿರುತ್ತೆ, ಸ್ಪೆಷಲ್ ಹೂಗಳಿರ್ಬೋದು ಪ್ರತಿಯೊಂದು ಕೂಡ ಇದು ಇದೆ. ಅಂದರೆ ಡಿಫ್ರೆಂಟ್ ಫ್ಲವರ್ಸ್ ಮೋರ್ ದೆನ್ ಇದರಲ್ಲೂ ಕೂಡ ಒಂದು 500ಕ್ಕಿಂತ ಹೆಚ್ಚು ಫ್ಲವರ್ಸ್ ಇದ್ದಾವೆ ಅಂತ ಹೇಳ್ಬೋದು. ಡಿಫ್ರೆಂಟ್ ಫ್ಲವರ್ಸ್ ತುಂಬ ಅಟ್ರಾಕ್ಟಿವ್ ಆಗಿದೆ ಮೇಡಮ್. ಗೈಸ್, ಹಂಗೆ ಏನೊಂದು ಶೋ ಗಿಡಗಳಿದಾವಲ್ಲ ಅದನ್ನೆಲ್ಲ ನೀಟಿಗೆ ಕಟ್ ಮಾಡಿ ಒಂದು ಫೋಟೋಶೂಟ್ಗೆ ತುಂಬ ಚೆನ್ನಾಗಿ ಕಾಣಿಸೋ ಥರ ಒಂದು ಟಾಯ್ಸ್ ರೂಪದಲ್ಲೆಲ್ಲ ಕಟ್ ಮಾಡಿ ಇಟ್ಟಿರ್ತಾರೆ. ನೀವು ನೋಡ್ತಾ ಇರ್ಬೋದು, ಮಕ್ಕಳುಗಳಿಗಂತೂ ತುಂಬ ಅಟ್ರಾಕ್ಟಿವ್ ಆಗಿದೆ.
ಫೋಟೋಶೂಟ್ಗೆ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಸೊ ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಊಟಿಯಿಂದ ಇದು ಜಸ್ಟು 3 ಕಿಲೋಮೀಟ್ರ್ ಒಳಗಡೆ ಇದೆ ಬೊಟಾನಿಕಲ್ ಗಾರ್ಡನ್ನು. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಬಂದಾಗ ಯಾರೆಲ್ಲ ಊಟಿಗೆ ಬರ್ತೀರಾ ನೆಕ್ಸ್ಟ್ ಟೈಮ್ ಅವಾಗ ವಿಸಿಟ್ ಮಾಡಿ ಅಂತ ಹೇಳ್ತಾ, ನೀವು ಇನ್ನೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಏನಿದೆ ಗ್ರಾಸಿಂದ ಕೂಡಿರುತ್ತೆ, ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಟೈಮ್ಸ್ ಕೂಡ ಇಲ್ಲಿ ಸ್ಪೆಂಡ್ ಮಾಡ್ಬೋದು ನಾವು ಗೈಸ್ ನೋಡಿದ್ರಲ್ಲ, ಇವಿಷ್ಟು ಬೊಟಾನಿಕಲ್ ಗಾರ್ಡನ್ ಆಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.